ಸ್ಟೇಟ್ಗೆ ರಕ್ಷಣೆ ಕೊಡೋರು ಪೊಲೀಸ್ ಅಧಿಕಾರಿಗಳು, ಪೊಲೀಸು ವೇದಗಳು. ಸೊ ಅವರ ಒಂದು ಈ ಚಾರ್ಜ್ ಶೀಟ್ ಅನ್ನೋದು ಟೈಟಲ್ ನಮ್ಮ ನಿರ್ದೇಶಕರು ಇಟ್ಟರು. ಇದನ್ನು ನೋಡಿದಾಗ ನಮ್ಮದೇ JP ನಗರದಲ್ಲಿ ನಡೆದಂಥ ಘಟನೆ 2003 2008ವರೆಗೂ ಹುಡುಕ್ತಾನೆ ಇರ್ತಾನೆ, ತಂದೆ ಸಿಗಲ್ಲ. ಕಡೆಗೆ ಇವರು ಕೇಸ್ ತೊಗೊಂಡು ಅದನ್ನು ಸಾಲ್ವ್ ಮಾಡಿ ಅದಕ್ಕೊಂದು ಅಂಕೆ ಕೊಡ್ತಾರೆ. ನಾನು ಈ ಸಿನಿಮಾ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ಈ ನಿರ್ಮಾಪಕರ ಬಗ್ಗೆ ನಿಜವಾಗ್ಲೂ ನಾವು ಕಾಳಜಿ ವಹಿಸ್ಬೇಕು. ಯಾಕೆಂದರೆ ಇವರು ಹೇಳಿದ್ರು ಬಡ್ಜೆಟ್ ಇತ್ತಂದರೆ ಧ್ರುವ, ಬಡ್ಜೆಟ್ ಇಲ್ಲಂದರೆ ಸುಂದರ ಅಂತ. ನಮಗೆ ನೋ ಬಡ್ಜೆಟ್. ಚಾರ್ಜ್ ಶೀಟ್ ಯಾವ ರೀತಿ ಸಿನಿಮಾ ಆಗ್ಬೇಕಂದ್ರೆ, ಹಾಕಿರೋ ಬಂಡವಾಳ ಸುಂದರರಾಜಿಗೆ ಹಾಕಿರೋ ಬಂಡವಾಳ ಇರಲಿ, ಬರೋದು ಧ್ರುವನಿಗೆ ಬರೋ ಕಲೆಕ್ಷನ್ ಬರಲಿ. ಸಿನಿಮಾ, ಕನ್ನಡ ಸಿನಿಮಾ ಆ ರೀತಿ ಆಗಲಿ. ನಾವು ಕಮ್ಮಿ ಬಡ್ಜೆಟ್ ಅಲ್ಲೇ ಸಿನಿಮಾ ಮಾಡ್ತೀವಿ, ಹೆಚ್ಚಾಗಿ ಗಳಿಸ್ತೀವಿ ಅಲ್ವಾ? ನಿಜ 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 ಮಾತು. ಯಾಕೆಂದ್ರೆ ಇಲ್ಲ ಒಂದು ನಿಮಿಷ, ದಟ್ ಇಸ್ ತಮಾಷೆನೂ ಇದೆ, ಜೊತೆ ಸೀರಿಯಸ್ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಪ್ರತಿ ಕ್ಷಣನೂ ಆ ಸಿನಿಮಾ ಮಾಡುವಾಗ ಸರ್ ನಾವು ಯಾರು ಎಲ್ಲೋ 5 ಸ್ಟಾರ್ ಹೋಟೆಲಿಂದ ಊಟ ತರಿಸ್ಕೊಂಡು ತಿನ್ನಲಿಲ್ಲ ಸರ್. ರೋಡ್ ಸೈಡ್ ಫುಡ್ ತಿಂದಿದ್ದು. ಆಮೇಲೆ ಸರ್ ಅಲ್ಲೇ ಸಾರು, ಅಲ್ಲೇ ಸೊಪ್ಪು, ಅಲ್ಲೇ ಹಪ್ಪಳ, ಅಲ್ಲೇ ಯಾವುದೋ ಒಂದು ಪೇಪರು. ನನಗೆ ಖುಷಿ ಆಯಿತು ಅಂದರೆ, ಸಿಕ್ಕತ್ತೆ ಮನೇಲಿ ಅದೆಲ್ಲ ಸಿಕ್ಕತ್ತೆ, ಹೋಟ್ಲಲ್ಲಿ ದುಡ್ಡು ಕೊಟ್ಟರೆ ಅದೆಲ್ಲ ಸಿಕ್ಕತ್ತೆ. ಸಿನಿಮಾದಲ್ಲಿ ಮಾತ್ರ ನಾವು ನಿಜವಾದ ಮನುಷ್ಯರಾಗಬೇಕು, ನಿಜವಾದ ಕಲಾವಿದರಾಗಬೇಕು. ಇದಕ್ಕೆ ಮುಖ್ಯ ಕಾರಣ ನಾನು ಭಾಳ ನೆನೆಸ್ಕೊಳ್ಳೋದು ರಾಜ್ಕುಮಾರ್ನ. ರಾಜ್ಕುಮಾರ್ನ ಯಾಕೆ ನೆನೆಸ್ಕೊಳ್ತೀನಿ ಅಂತಂದರೆ, ಆ ಪುಣ್ಯಾತ್ಮ 1975ವರೆಗೂ 5,000 ರೂಪಾಯಿ ನೋಡಿರಲಿಲ್ಲ. 54ರಲ್ಲಿ ಬರ್ತಾರೆ, 75ವರೆಗೂ ನೋಡೋಲ್ಲ. ಬಂಗಾರದ ಮನುಷ್ಯ ಆದಮೇಲೆ ಅವ್ರಿಗೆ ಸಂಭಾವನೆ ಜಾಸ್ತಿ ಆಗುತ್ತೆ. ಹೌದು, ಯಾವತ್ತು ಕೋಟಿ ರೂಪಾಯಿ ತಗೊಂಡವರೆಲ್ಲ, ಆದರೆ ಕೋಟಿ ಜನಗಳ ಹೃದಯವನ್ನು ಅವ್ರು ಗೆದ್ದು ಬಿಟ್ರು.